ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ ಫ್ರೆಂಡ್ಸ್? ಎಬ್ಸೋ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡೀನಿ. ಇವತ್ತಿನ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ. ಶನಿವಾರ ಮಾಡ್ತಿರೋಂಥ ವ್ಲಾಗ್ ಇದು. ಅರವಿಂದ್ ಸ್ಕೂಲ್ಗೆ ಹೋದ. ಸೊ ಸ್ಕೂಲ್ಗೆಲ್ಲ ಹೋದ್ಮ್ಯಾಗ ಈಗ ವ್ಲಾಗ್ ಸ್ಟಾರ್ಟ್ ಮಾಡಕ್ಕಂತೀನಿ. ಅನ್ವಿತಾ ಸ್ಕೂಲ್ ಇವತ್ತಿಲ್ಲ ಫ್ರೆಂಡ್ಸ್. ಆಕಿನ ಸ್ಕೂಲ್ ಇವತ್ತು ಹಾಲಿಡೇ ಐತಿ. ಅರವಿಂದ್ ಅಷ್ಟ ಸ್ಕೂಲ್ಗೆ ಹೋಗಿದ್ದಾನ. ಹಾಲಿಡೇ ಐತಿ ಅಂತೇಳಿ ಸೊ ಇಷ್ಟೊತ್ತನ ಮಕ್ಕೊಂಡಿದ್ಲು. ಸೊ ಈಗಷ್ಟು ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾಳೆ. ಸೊ ಇವಾಗ ನಂದು ಕೂಡ ಸ್ನಾನ ಎಲ್ಲ ಆಯಿತು ಫ್ರೆಂಡ್ಸ್. ನಾನು ಇವಾಗ ತಲೆ ಬಾಚ್ಕೊಳಕಂತೀನಿ. ಸೊ ನೋಡ್ತಾ ಇರ್ಬೋದು, ಅನ್ವಿತಾ ಬಂದು ಕೇಳಕ್ಕಂತಾಳೆ, ಮಮ್ಮಿ ಏನು ಇವತ್ತು ವಿಡಿಯೋ ಮಾಡೋಕ್ಕಂತೀಯಲ್ಲ, ತಲೆ ಬಚ್ಕೊಳ್ಳೋದು ಏನು ಹೇರ್ ಸ್ಟೈಲ್ ಮಾಡ್ಕೊಳಕಂತೀನ ಏನು ಅಂತೇಳಿ ಕೇಳಕ್ಕಂತಿದ್ಲು. ನನಗೇನು ಯಾವ ಹೇರ್ ಸ್ಟೈಲ್ ಬರ್ತೈತೆ ಯವ್ವ, ನಂಗೆ ಯಾವ ಹೇರ್ ಸ್ಟೈಲೂ ಬರೋಂಗಿಲ್ಲ. ಜಸ್ಟ್ ಒಂದು 4-5 ಹೇರ್ ಸ್ಟೈಲ್ ಬರ್ತಾವೆ, ಸಿಂಪಲ್ ಹೇರ್ ಸ್ಟೈಲು. ಅವು ಅಂಥ ಪರ ಏನು ಅವಕ್ಕೇನು ಹೇರ್ ಸ್ಟೈಲ್ ಏನು ಅನ್ನಂಗಿಲ್ಲ. ವೆರಿ ಸಿಂಪಲ್ ಹೇರ್ ಸ್ಟೈಲ್ ಮಾಡೋಕ್ಕೆ ಬರ್ತೈತಿ ಅಂತ ಹೇಳಕ್ಕಂತಿದ್ದೆ ನೋಡ್ರಿ. ಮಮ್ಮಿ ನನಗೆ ಕಟ್ಟಿ ಮೇಲೆ ಕುಂತ ವಿಡಿಯೋ ಮಾಡಾಕತ್ತೀನಲ್ಲ, ಒಂದು ನೆನಪು ಬಂತ. ಲಕ್ಕೊಂಡಾಗಿದ್ದಾಗ ನಾ LKG ಇದ್ದೀನಿ. ಅವಾಗ ನೀನು ಅಡುಗೆ ಮಾಡ್ತಿದ್ದಿ, ಸೈಡ್ ಇರ್ತದಲ್ಲ ಇನ್ನೊಂದು ಕಟ್ಟಿ ಈಗ ಗ್ಯಾಸಿನ ಕಟ್ಟಿ, ಅದ್ರ ಮೇಲೆ ಕುಂತ ಮಾತಾಡ್ಕೊಂಡು ಕುಂದಿರ್ತಿದ್ವಿ ನಿನ್ ಕೂಡ. ಅಲ್ಲಿ ಗ್ಯಾಸ್ ಕಟ್ಟಿ ದೊಡ್ಡದಿತ್ತು, ಸ್ಪೇಸ್ ಇತ್ತು, ಕುಂದಿರ್ತಿದ್ವಿ. ಇಲ್ಲಿ ಒಂದು ಸಿಂಗಲ್ ಐತಿ, ಅಲ್ಲಿ ಎರಡು ಶೇಪ್ ಇತ್ತು ಗ್ಯಾಸ್ ಕಟ್ಟಿ ದೊಡ್ಡದಿತ್ತು. ಈಗೇನು ಜಾಗನ ಇಲ್ಲ, ಬಾಂಡೆ ಕುಣಕ ಜಾಗ ಇಲ್ಲ. ಈಗೇನು ಕುಂದಿರ್ತಿ? ಒಂದು ಕೆಲಸ ಮಾಡ್ತೇನೆ. ಅಡಿಗೆ ಮಾಡೋದಂತೇಳಿ ಈಗ ಒಂದು ಕೆಲಸ ಮಾಡ್ತೇನೆ ಮಮ್ಮಿ. ಆ ಬುಟ್ಟಿ ತೆಗಿತೀನಿ. ಈ ಬುಟ್ಟಿ ಐತ್ಲಾ, ಕುಂದ್ರು ಅಟ್ಟ ತೆಗೆದ ಟ್ಯಾಂಕ್ ಹತ್ರ ಇಡೋದ. ಕುಂತ ಮೇಲೆ ವಾಪಸ್ ಅಂತಂದು ಇಲ್ಲಿ ಇಟ್ಟು ಬಿಡ್ತೇನೆ. ನಾನೀಗ ನಾವು ಒಬ್ಬೇಕೆ ಅರವಿಂದಿಗೆ ನಾ ಇವತ್ತು ಬಾಯ ಮಾಡಲಿಲ್ಲ. 3 ದಿವಸ ಆತ. ಈಗ ತಿರುಗ ಸ್ಕೂಲಿಗೆ ಹೋಗಿ ಎಷ್ಟು ತಾಸು ಬರ್ತಾನೆ? 2 ತಾಸು ಮ್ಯಾಗ ಆತಲ್ಲ. ಈಗ 3 ದಿವಸ ಆಯ್ತು ಇವತ್ತಿಗೆ ಅರವಿಂದಿಗೆ ನಾ ಬಾಯ ಮಾಡಲಿಲ್ಲ. ನಿನ್ನೆ ಮನೆ ಸ್ನಾನಕ್ಕೆ ಹೋಗಿದ್ದಿ, ಅವ ಹೋಗುವಾಗ ಪಾಪ ಸ್ನಾನ ಮಾಡೋಗ ಅಂತಾನೆ. ಈಗ ತಲೆ ಸ್ನಾನ ಮಾಡ್ತೀನಿ, ಹೋಗಿ ನಾಷ್ಟ ಮಾಡೋದಂದ್ರೆ ಸಂಡೆ ಅಲ್ಲ ಇಲ್ಲ. ಇವತ್ತು ನಿನ್ನ ರಜೆ ಐತಿ ಸ್ಕೂಲ್, ಇವತ್ತು ಮಾಡಿಸ್ಬಿಡ್ತೀನಿ. ನಾಳೆಗೆ ಟ್ಯೂಷನ್ ಇರುತ್ತೆ ಮತ್ತೆ ಜಲ್ದಿ ಮುಂಜಾನೆ. ನಾಳೆಗೆ ಏನ್ ಮಾಡ್ತಿ? ನಾಳೆಗೆ ನೋಡೋಣ ಏನು ಮಾಡೋದಾಗತ್ತೆ. ದೋಸೆ ಮಾಡು, ಮತ್ತ ಬಟಾಟಿ ಇಲ್ಲಿಕಂತ ಪಾವ್ ಭಾಜಿ ಮಾಡು. ಪಾವ್ ಭಾಜಿ ಅಂತ ಭಾಳ ದಿವಸ ಆತ. ಬಿಸಿಬೇಳೆ ಬಾತೂ ಮಾಡಿಲ್ಲ. ಬಿಸಿಬೇಳೆ ಬಾತು ಹೌದು. ಎಲ್ಲ ಆಲೂಗಡ್ಡೆ ತರಿಸ್ತೀನಿ, ಮಾಡೋದು ತಡಿ. ಇವಾಗ ಬಿಸಿಬೇಳೆ ಬಾತು ಎಲ್ಲ ತರಿಸೀನಿ. ಎಲ್ಲ ಆಲೂಗಡ್ಡೆ ಒಂದು ತರಿಸ್ಕೋಬೇಕು. ಮಾಡಿದ್ರೆ ನಾಳೆ ಮಾಡಬೇಕು. ಎಲ್ಲೊಂದು ಗಾಡಿ ಬರ್ತಾವೆ, ನಾಳೆ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ದೇವ್ರಿಗೆ ದೀಪ ಹಚ್ಚುನು ಅಂಥೇಳಿ ದೇವ್ರ ಪಂಕ್ತಿ ಎಲ್ಲ ಇವಾಗ ತಿಕ್ಕಿ ತೊಳ್ಕೊಂಡೆ. ಅವನಿವಾಗ ಒರೆಸ್ಕ್ಯಾಟ ಅವಕ್ಕೆ ಇವಾಗ ಬತ್ತಿ ಹಾಕ್ಕೊಳಕಂತೀನಿ. ದಿನ ಹಸ್ಬೆಂಡ್ ದೀಪ ಹಚ್ಚಿ ಹೋಗಿರ್ತಿದ್ರು ಡ್ಯೂಟಿಗೆ, ಬಟ್ ಇವತ್ತು ನೆನಪಾರಿ ಹೋಗಿದ್ದಾರೆ ಅಂತ ಕಾಣ್ತೈತಿ. ಸೊ ಹಾಗಾಗಿ ನಂದು ಹೆಂಗಿದ್ರು ಇವತ್ತು ಜಲ್ದಿನ ಸ್ನಾನ ಆಗೈತಲ್ಲ ಫ್ರೆಂಡ್ಸ್. ಸೊ ನಾನು ದೇವ್ರಿಗೆ ದೀಪ ಹಚ್ಚಿದ್ರಾಯ್ತು ಅಂಥೇಳಿ ಸೊ ಹಚ್ಚಕ್ಕಂತೀನಿ ನೋಡ್ರಿ. ಮತ್ತು ಹಂಗೆ ಬತ್ತಿನೂ ಖಾಲಿ ಆಗಿದ್ವು ದೀಪದನು. ಸೊ ಬತ್ತಿ ಹಾಕಕ್ಕಂತೀನಿ. ಮತ್ತು ಬತ್ತಿ ಹಾಕ್ಬೇಕಾದ್ರೆ ಕೆಲವೊಬ್ಬರು ತಪ್ಪು ಮಾಡ್ತಾರೆ. ಏನಂತ ಅಂದ್ರೆ ಅದು ಒಂಟು ಬತ್ತಿನ ಜೋಡಿಸ್ಕೆಟ ದೀಪ ಹಚ್ಬಿಡ್ತಾರೆ ಫ್ರೆಂಡ್ಸ್. 2 ಹೋಳು ಮಾಡಂಗನ ಇಲ್ಲ ಅಂದ್ರೆ ಬತ್ತಿ 2 ಪೀಸ್ ಮಾಡಂಗಿಲ್ಲ, ಅದನ್ನು ಜೋಡಿಸ್ಬಿಡ್ತಾರೆ. ಜೋಡಿಸಿ ಹಂಗೆ ಹಚ್ಬಿಡ್ತಾರೆ, 2 ಲೇಯರ್ ಆಗುತ್ತಲ್ಲ ಅಂಥೇಳಿ. ಬಟ್ ಕಟ್ಟನ ಮಾಡಿರಂಗಿಲ್ಲ ಅವರು, 2 ಪೀಸ್ ಮಾಡಿರಂಗಿಲ್ಲ. ಸೊ ಇದೊಂದು ತಪ್ಪು ಮಾಡ್ತಾರೆ, ಸುಮಾರು ಜನ ನೋಡಿದ್ದೀನಿ. ಸೊ ಒಂಟು ದೀಪನ ಹಚ್ಚಬಾರ್ದಂತ ಫ್ರೆಂಡ್ಸ್, ಒಂಟು ಬತ್ತಿ ಹಚ್ಚಬಾರ್ದಂತ. ಸೊ ಜೋಡೆಳಿ ಬತ್ತಿ ಹಾಕಿ ದೀಪ ಹಚ್ಬೇಕಂತ ನೋಡ್ರಿ. ತಮ್ಮನೇ ಇವಾಗ ಕಾಲೇಜ್ಗೆ ಹೋಗಕ್ಕಂಥೇಳಿ ರೆಡಿ ಯಾಕಂತಾನ. ಸೊ ಅವನು ರೆಡಿಯಾಗಿ ಇವಾಗ ಕಾಲೇಜ್ಗೆ ಹೋಗ್ತಾನೆ. ಸೊ ಇವಾಗ ಬರೀ ದೇವರಿಗೆ ದೀಪ ಹಚ್ಚೋಣ ಅಂತ. ಒಮ್ಮೊಮ್ಮೆ ಅವನು ಹಚ್ಚಿ ಹೋಗಿರ್ತಾನೆ, ಒಮ್ಮೊಮ್ಮೆ ಅವನು ಬಿಟ್ಟು ಹೋಗಿರ್ತಾನೆ, ಒಮ್ಮೊಮ್ಮೆ ಹಸ್ಬೆಂಡನ್ನು ಹಚ್ಚಿರ್ತಾರೆ, ಒಮ್ಮೊಮ್ಮೆ ಬಿಟ್ಟು ಹೋಗಿರ್ತಾರೆ. ಸೊ ಹಿಂಗೆ ಆಗ್ತೈತೆ ನೋಡ್ರಿ. ಒಂದೊಂದು ಸಲ ವೇರಿಯೇಷನ್ ಆಗ್ತಾ ಇರ್ತೈತಿ ಡೈಲಿ ರೂಟೀನ್ ಒಳಗೆ. ಅವಾಗ ನಾನು ಹಚ್ಚಿರ್ತೀನಿ, ಜಲ್ದಿ ಮುಂಜಾನೆ ಸ್ನಾನ ಆಗಿತ್ತಂದ್ರೆ ಹಚ್ಚಿರ್ತೀನಿ ಫ್ರೆಂಡ್ಸ್. ಒಮ್ಮೊಮ್ಮೆ ನಾನು ಫುಲ್ ಲೇಸಿ ಆಗಿಬಿಟ್ಟಿರ್ತೀನಿ, ಸ್ವಲ್ಪ ಎಲ್ಲ ಬೇರೆ ಬೇರೆ ಕೆಲಸಗಳು ಅದು ಇದ್ದಾಗ ಸ್ನಾನ ಲೇಟ್ ಆಗಿರ್ತೈತಿ. ಸೊ ಅವಾಗ ಸ್ಕಿಪ್ ಆಗಿಬಿಟ್ಟಿರ್ತೀವಿ ದೇವರಿಗೆ ದೀಪ ಹಚ್ಚೋದು ಯಾವಾಗಾದರೂ ಒಂದೊಂದು ಸಲ. ಸೊ ಈ ರೀತಿ ಆಗ್ತೈತಿ. ಈ ರೀತಿ ಯಾರಿಗೆಲ್ಲ ಆಗ್ತೈತಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಬರ್ರಿ ಈಗ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡೋಣಂತ.
ಫ್ರೆಂಡ್ಸ್, ಇವಾಗ ಮನ್ಯಾಗ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ಇನ್ನೂ ನಾಷ್ಟ ಆಗಿಲ್ಲ, ಮಾಡಬೇಕು. ಇವಾಗ ದೇವ್ರ ಗುಡಿಗೆ ಹೋಗೋರು ಅಂತೇಳಿ ಹೊಂಟೀನಿ, ಹನುಮಪ್ಪನ ಗುಡಿಗೆ. ಸೊ ಬರ್ರಿ, ನೀವು ಕರ್ಕೊಂಡೋಗ್ತೀನಿ. ಭಾಳ ದಿವಸ ಆಗಿತ್ತು ಹನುಮಪ್ಪನ ಗುಡಿಗೆ ಹೋಗಿ ಎಲ್ಲ. ಸೊ ಇವತ್ತು ಹೆಂಗಿದ್ರು ಜಲ್ದಿ ಕೆಲಸ ಆಗೈತೆ. ಸೊ ಹೋಗಿ ಬಂದ್ರಾತ ಅಂತೇಳಿ ಹೊಂಟೇನ್ರಿ. ಬರ್ರಿ ಹೋಗ್ಬಿಟ್ಟು ಬರೋಣ ಅಂತ. ಓಕೆ ಫ್ರೆಂಡ್ಸ್, ಹನುಮಪ್ಪನ ಗುಡಿಗೆ ಹೋಗ್ಬಿಟ್ಟು ಬಂದೆ. ಹಂಗೆ ಹೋಗುವಾಗ ನಮ್ಮ ತಮ್ಮನೂ ಫೋನ್ ಮಾಡಿದ್ದ. ಸೊ ಸ್ವಲ್ಪ ಹೊತ್ತು ಮಾತಾಡಿದೆ. ಅಂದ್ರೆ ಮನೆಗಿದ್ದಾಗ ಒಂದ್ಸಲ ಮಾಡಿದ್ದೆ ಫ್ರೆಂಡ್ಸ್, ದೇವ್ರ ಗುಡಿಗೆ ಹೋಗುವಾಗ. ಹೋಗಿ ಬಂದ್ಮ್ಯಾಗ ಮಾತಾಡಿದ್ರಾತು ಅಂತೇಳಿ. ಸೊ ಆಮ್ಯಾಗ ಮಾಡ್ತೀನಿ ಅಂತ ಕಟ್ ಮಾಡಿದೆ. 1-2 ನಿಮಿಷ ಬಿಟ್ಟು ಮಾಡಂತ ಹೇಳಿದೆ. ಮತ್ತೆ 1-2 ನಿಮಿಷ ಬಿಟ್ಟು ಕರೆಕ್ಟಾಗಿ ಮಾಡಿದೆ ನಾನು. ಮತ್ತೆ ಏನು ಹೊಳ್ಳಿ ಕಟ್ ಮಾಡೋದು ಅಂತೇಳಿ 1-2 ನಿಮಿಷ ಮಾತಾಡಿ ಇಟ್ಟೆ. ಸೊ ಹೋಗಿ ಬರೋಷ್ಟ್ರೊಳಗೆ ಲೇಟ್ ಆಗ್ತದೆ. ಬಂದ್ಗಡೆ ನಾನು ಏನು ಹೇಳ್ತಾ, ಇಷ್ಟೊತ್ತನ ಯಾವ ಗುಡಿಗೆ ಹೋಗಿದ್ದೇವೋ, ಯಾವ ದೇವ್ರ ಗುಡಿಗೆ ಹೋಗಿದ್ದು ಇಷ್ಟೊತ್ತನ ಅಂತೇಳಿದ್ಲು. ನಿಮ್ಮ ಮಾಮನ ಜೊತೆ ಮಾತಾಡೋದಿದೆ ಅಂತ ಮಾಮ ಫೋನ್ ಮಾಡಿದ್ದ. ಸೊ ಮಾತಾಡಿದೆ. ಹಂಗಾಗಿ ಲೇಟ್ ಆಯ್ತು ಅಂತಂದ್ರೆ ಏನ ಗಂಜಿ ಕುಡದಿ? ಗಂಜಿ ಮತ್ತೆ ಯಾವಾಗ ಕುಡಿತೀನಿ? ಗಂಜಿ ಕುಡ್ದು ಯಾವಾಗ ನಾಷ್ಟ ಮಾಡ್ತಿ? ಸೊ ಇವತ್ತು ನಾಷ್ಟ ಏನು ಮಾಡೀನಿ ಅಂದ್ರೆ ಫ್ರೆಂಡ್ಸ್, ಉಪ್ಪಿಟ್ಟು ಮಾಡೀನಿ. ಉಪ್ಪಿಟ್ಟು ಮತ್ತೆ ಸಕ್ಕತ್ತಾಗೈತಿ ನೋಡ್ರಿ. ಎಲ್ಲ ಖಾಲಿ ಆಗೈತಿ. ನನಗೆ ನೀಟಾಗಿ ಅಷ್ಟೇ ಉಳ್ದೈತಿ ಈಗ. ಆಕ್ಚುಲಿ ಹಸ್ಬೆಂಡ್ ಕೊತ್ತಂಬರಿ ಸೊಪ್ಪು ತಗೊಂಬಂದಿದ್ರು ನಿನ್ನೆ. ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಫುಲ್ ಎಮ್ಮಿ ಆಗೈತಿ. ಸಖತ್ ಟೇಸ್ಟ್ ಆಗೈತಿ. ಅರಿವು ಸೂಪರ್ ಆಗೈತಿ ಮಮ್ಮಿ ಉಪ್ಪಿಟ್ಟು ಅಂತ ಹೇಳ್ಬಿಟ್ಟು ಹೋದ. ನನಗೂ ಈ ತರ ಉಪ್ಪಿಟ್ಟು ಮಾಡಿದ್ರೆ ಇಷ್ಟ ಆಕೈತಿ ಫ್ರೆಂಡ್ಸ್. ಚಿರೋಟಿ ರವಾ ಅಂತ ಹೇಳ್ತಾರಲ್ರಿ. ಸೊ ಆ ರವಲೆ ಮಾಡಿರೋಂಥ ಉಪ್ಪಿಟ್ಟು ಚಲೋ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಇನ್ನೊಂದು ದಪ್ಪನ ರವೆಯಿಂದ ಮಾಡ್ತಾರಲ್ಲ, ಮೀಡಿಯಂ ರವೆ, ದಪ್ಪನ ರವೆ. ಸೊ ಅದ್ರಲ್ಲಿ ಮಾಡಿರೋ ಉಪ್ಪಿಟ್ಟು ಅಷ್ಟು ಟೇಸ್ಟ್ ಆಗಂಗಿಲ್ಲ. ಅಂದ್ರೆ ನಾ ಮಾಡಿದ್ದು ಟೇಸ್ಟ್ ಆಗಂಗಿಲ್ಲ. ನಮ್ಮ ಅವ್ವ ಮಾಡ್ತಾವ ಫ್ರೆಂಡ್ಸ್. ನಮ್ಮ ಅವ್ವ ಮಾಡಿದ್ದು ಉಪ್ಪಿಟ್ಟು ಚಲೋ ಆಗ್ತೈತಿ. ಸೊ ಬರ್ರಿ ಫ್ರೆಂಡ್ಸ್, ಈಗ ನಾಷ್ಟ ಮಾಡೋಣ ಅಂತ. ಮತ್ತೆ ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಬೆಂಡೆಕಾಯಿ ಪಲ್ಯನೂ ಮಾಡೀನಿ. ಸೊ ನೋಡ್ತಾ ಇರ್ಬೋದು. ಎಲ್ಲ ಅನಿದನ ಖಾಲಿ ಮಾಡ್ಬಿಡ್ತಾರ ಅನ್ಸುತ್ತೆ ಈ ಪಲ್ಯನ. ಆಕಿನ ಫೇವ್ರೇಟ್ ಅದು. ಸೊ ಇನ್ನೂ ಅನಿತಾ ಮಕ್ಕೊಂಡಿದ್ವಿ ಫ್ರೆಂಡ್ಸ್. ಪಲ್ಯ ಗಿಲ್ಯ ಎಲ್ಲ ಮಾಡಿನ ಸ್ನಾನಕ್ಕೆ ಹೋದೆ. ಇನ್ನು ರೊಟ್ಟಿ ಒಂದು ಮಾಡಬೇಕು ನೋಡ್ರಿ. ಅನಿತಾ ಕಸ ಗುಡ್ಸಾಕಂತಾಳ. ಸೊ ನೋಡ್ತಾ ಇರ್ಬೋದು, ಈಗ ಎದ್ದಾಳಲ್ಲ ಫ್ರೆಂಡ್ಸ್. ಸೊ ಹಾಸಿಗೆಲ್ಲ ತೆಗೆದು ಮಡಿಚಿಟ್ಟು ಕಸ ಗುಡ್ಸಾಕತ್ತಾಳ. ಈ ರೂಮು ಎಲ್ಲ ಮನೆ ಕಸ ಎಲ್ಲ ಗುಡ್ಸೇವಿ. ಈ ರೂಮ್ ಒಂದ ಬಿಟ್ಟಿದ್ವಿ, ಯಾಕಂದ್ರೆ ಮಕ್ಕೊಂಡಿದ್ಲಲ್ವ. ಸೊ ಹಾಗಾಗಿ ಒಂದು ಮಾತು ಹೇಳ್ತೇನೆ. ಏನಮ್ಮ? ಈಗ ಸಂಡೇ ಆರಾಮ್, ಸ್ಯಾಟರ್ಡೆ ಆರಾಮ್ ಕುಂದಿರ್ತೇವೆ. ಮುಂದೆ ನಮ್ದು ಬ್ಯಾಡ್ ಡೇ. ಬ್ಯಾಡ, ಯಾಕ? ಅವತ್ತು ಗುಡ್ ಡೇ. ಫ್ರೆಶ್ ಆಗಿ ಹೋಗ್ಬೇಕು ಸ್ಕೂಲ್ಗೆ. ಆರಾಮ್ ಹೇಳ್ತೇವೆ ಸಂಡೇ, ಸ್ಯಾಟರ್ಡೆ ಸುಟ್ಟಿ ಹಾಲಿಡೇ ಇದ್ದಾಗ ಆರಾಮ್ ಹೇಳ್ತೇವೆ. ಎಷ್ಟು ಬೇಕಾದ್ರೆ ಅಷ್ಟ ಮಕ್ಕೊಂದ ಮತ್ ಮಂಡೇ ಸ್ಕೂಲಿಗೆ ಜಲ್ದಿ ಹೇಳ್ಬೇಕಲ್ಲ. ನೀನು ಲೇಟ್ ಇರುತ್ತೆ. ಅರ್ವಿನ್ 6 ಗಂಟೆಗೆ ಹೇಳ್ಬೇಕು, ನೀನು 7 ಗಂಟೆಗೆ ಕೇಳ್ತಿ. ಅರ್ವಿನ್ ನಿನ್ಕಿಂತ ಜಲ್ದಿ ಮತ್ ನಿನ್ಕಿಂತ ಸಣ್ಣ ಇಲ್ಲ. ಅವ ಹಂಗ ಖುಷಿ ಖುಷಿಯಿಂದ ಹೊಕ್ಕನ. ಹೇಳಕ್ ಒಂದ್ ತಟಕ ಕಿರಿಕಿರಿ ಮಾಡ್ತಾನ, ಕುಯ್ ಹಚ್ತಾನ. ಆಮೇಲೆ ಮತ್ತ ಹೊಕ್ಕನ. ಸ್ವಲ್ಪ ನಿದ್ದಿರನ್ನಾಗಿರ್ತೈತಿ ನಮ್ದು ಅವತ್ತು. ಅದ್ರ ಸಂಬಂಧ ಅವತ್ತು ಬ್ಯಾಡ್ ಹೇಳ್ಬೇಕು. ಮತ್ತ ಸ್ಕೂಲ್ ಡೇ ಅನ್ನಿದ್ ಹಂಗ ಜಲ್ದಿ ಹೇಳುದು, ಸ್ಕೂಲಿಗೆ ಓಡುದು. ಮತ್ ಸ್ಕೂಲ್ ಡೇ ಅನ್ನಿದ್ ಹಂಗ ಮತ್ತದ. ಓಕೆ ಫ್ರೆಂಡ್ಸ್, ಇವಾಗ ನಾಷ್ಟ ಎಲ್ಲ ಆಯಿತು. ಮತ್ತು ಅನ್ವಿತಾನ ಇವಾಗ ನಾಷ್ಟ ಮಾಡಿದ್ಲು. ಇವಾಗ ನೋಡ್ರಿ ಅನ್ವಿತಾಗ ಹೆಡ್ ಆಯಿಲ್ ಮಾಡೋದ್ರಾಯ್ತು ಅಂಥೇಳಿ ಇವತ್ತು ಹೆಡ್ ಆಯಿಲ್ ಮಾಡಾಕಂತೀನಿ. ಅಂದ್ರೆ ಇವತ್ತು ಸ್ಯಾಟರ್ಡೇ ಐತಿ.
ಇವತ್ತು ಹೆಂಗಿದ್ರು ಆಕೆಂದು ಟ್ಯೂಷನ್ನು ಸಾಯಂಕಾಲ ಇರ್ತೈತೆ ಫ್ರೆಂಡ್ಸ್. ಸೊ ಇವತ್ತನ ಆಕೆಗೆ ತಲೆ ಸ್ನಾನ ಮಾಡಿಸಿದ್ರಾಯ್ತು. ಹೆಂಗಿದ್ರು ಬೇಕಾದಷ್ಟು ಟೈಮ್ ಇರ್ತೈತಲ್ಲ ಅಂಥೇಳಿ. ಅಂದ್ರೆ ಹೆಡ್ ಆಯಿಲ್ ಮಾಡಿದ ಮ್ಯಾಗ ಏನಿಲ್ಲ ಅಂದ್ರೆ ಮಿನಿಮಮ್ 2-3 ಅವರ್ಸ್ 4 ಅವರ್ಸ್ ಈ ಥರ ಬಿಟ್ರೆ ಆಯಿಲ್ನ ನಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಹೀರ್ಕೊಂತೈತಿ. ಅವಾಗ ಹೇರ್ ಗ್ರೋತ್ ಚೆನ್ನಾಗಿ ಆಗ್ತೈತಿ ಮತ್ತು ಹೇರ್ ಫಾಲ್ ಆಗಂಗಿಲ್ಲ. ಮಿನಿಮಮ್ ಏನಿಲ್ಲ ಅಂದ್ರೆ 2 ಅವರ್ ಆದರೂ ಬಿಡಲೇಬೇಕು ಫ್ರೆಂಡ್ಸ್. ಸೊ ಅವಾಗ ನಮ್ಮ ಹೇರ್ಸ್ಗಿನ ಒಳ್ಳೆಯದು ಮತ್ತು ನಮ್ಮ ಹೆಲ್ತ್ಗೂ ಒಳ್ಳೆಯದು ಆಯಿಲ್ ಮಸಾಜ್ ಮಾಡೋದ್ರಿಂದ. ಮತ್ತು ಬ್ಲಡ್ ಸರ್ಕ್ಯುಲೇಟ್ ಕೂಡ ಚೆನ್ನಾಗಿ ಆಗ್ತೈತಿ. ಹೇರ್ ಗ್ರೋತ್ ಅವಾಗ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗ್ತೈತೆ ಅಂತಲೇ ಹೇಳ್ಬೋದು. ಇವಾಗ ಅನ್ವಿತಾ ಹೇರ್ಸು ತುಂಬ ಸ್ವಲ್ಪ ಲಾಂಗ್ ಬೆಳೆದಿದ್ದಾವೆ ಅಂತಲೇ ಹೇಳ್ಬೋದು. ಕಟ್ ಮಾಡಿಸ್ ಮಮ್ಮಿ ಅಂತ ಹೇಳಕ್ಕಂತಾಳೆ. ಭಾಳ ದಿವಸ ಆಯಿತು, 3-4 ತಿಂಗಳಾಯಿತು ಹೇರ್ಸ್ ಕಟ್ ಮಾಡು ಅನ್ನೋಕ್ಕಂತ. ಸೊ ಅವ್ರ ಅಜ್ಜಿ ಉಡದಟ್ಟಿ ಮಾಡ್ತೀನಿ ಅಂತ ಹೇಳಕ್ಕಂತಾರೆ. ಸೊ ಹಾಗಾಗಿ ಹೇರ್ಸ್ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಾಂದ್ರೆ ಕಟ್ ಮಾಡಿಸಿದ್ರೆ ಎಷ್ಟೋ ದಿನಗಳಾಗಿರ್ತಿತ್ತು. ಬೇಬಿ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿನಿ. ಮಕ್ಕಳಿಗೆ ಬೇಗ ಹೇರ್ಸ್ನ ಬಿಡಬಾರ್ದು ಫ್ರೆಂಡ್ಸ್. ಅಂದ್ರೆ ನೆಕ್ ಬೆಳೆಯೋಂಗಿಲ್ಲ ಮತ್ತು ಮಕ್ಕಳ ಬೆಳವಣಿಗೆ ಕೂಡ ಕಡಿಮೆ ಆಗ್ತೈತಿ. ಈಗಿಕ್ಕಿಂತ ದೊಡ್ಡರನ್ನ ಇನ್ನೂ ಹೇರ್ಸ್ ಬಿಟ್ಟಿಲ್ಲ. ಇಷ್ಟು ಲಾಂಗ್ ಹೇರ್ ಕಟ್ ಮಾಡಿಸಿದಾರೆ, ಬೇಬಿ ಕಟ್ಟಿಂಗು. ಸೊ ಈಕಿನೂ ಇವಾಗ ಹೇರ್ಸ್ ಕಟ್ ಮಾಡಿಸ್ಬೇಕು ಫ್ರೆಂಡ್ಸ್. ಅವ್ರ ಅಜ್ಜಿ ಉಡ್ದಟ್ಟಿ ಮಾಡಿದ ಮ್ಯಾಗ. ಅವ್ರ ಅಜ್ಜಿ ಉಡ್ದಟ್ಟಿ ಯಾವಾಗ ಮಾಡ್ತಾರೋ ಏನೋ 1 ವರ್ಷ ಮ್ಯಾಗ ಆಯಿತು. ಮಾಡ್ತೀನಿ ಅನ್ನಕ್ಕಂತು. ಸೊ ಹೋದ ವರ್ಷ ಮಾಡಬೇಕಾಗಿತ್ತು, ನಮ್ಮ ತಂಗಿ ಮದುವೆಯಿಂದಾಗಿ. ಸೊ ಪೋಸ್ಟ್ಪೋನ್ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಳೆ ಯಾವ ಪರಿ ಬರಾಕಂತೈತಿ ಅಂಥೇಳಿ ಬೆಳಗಾವಿ ಒಳಗೆ. ಸೊ ಕಂಟಿನ್ಯೂಸ್ ಹಿಂಗೆ ಸುರಿಯಾಕಂತೈತಿ ಮಳೆ. ಸೊ ಇವಾಗ ಮಕ್ಕಳನ್ನ ಹೋಗಿ ಟ್ಯೂಷನಿಂದ ಕರ್ಕೊಂಬರೋ ಟೈಮ್ ಆಗೈತಿ. ಸೊ ಹಾಗಾಗಿ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ, ವಾಟ್ಸಪ್ ಕಾಲು. ಸೊ ಹಸ್ಬೆಂಡ್ ನೆಟ್ ಆಫ್ ಮಾಡಿ ಇಟ್ಟಿದ್ದಾರೆ ಅಂತ ಕಾಣ್ತೈತಿ. ಸೊ ಹಾಗಾಗಿ ರಿಸೀವ್ ಮಾಡೋವಲ್ರು. ಲ್ಯಾಂಡ್ ಫೋನಿಂದನೇ ಮಾಡಿದ್ರಾಯ್ತು ಅಂತ ಮಾಡಕ್ಕಂತೀನಿ ನೋಡ್ರಿ. ಏನು ಸಿಸ್ಟರ್, ನಿಮ್ಮ ಮನ್ಯಾಗ ಇವಾಗಿನ ಕಾಲದಲ್ಲೂ ಲ್ಯಾಂಡ್ ಫೋನ್ ಇದೆಯಾ ಅಂತೇಳಿ ಆಶ್ಚರ್ಯ ಪಡಕ್ಕಂತೀರ ಫ್ರೆಂಡ್ಸ್. ಎಸ್, ನಮ್ಮ ಮನ್ಯಾಗ ನೋಡ್ರಿ ಇವಾಗಿನ ಕಾಲದಾಗೂ ಲ್ಯಾಂಡ್ ಫೋನ್ ಐತಿ. ಇವಾಗಿನ ಜನ್ರೇಷನ್ ಒಳಗೆ ಈ ಥರ ಲ್ಯಾಂಡ್ ಫೋನ್ ಇರೋದನ್ನು ಅಪ್ರೂಪ್ ಅಂತಲೇ ಹೇಳ್ಬೋದು. ಇನ್ನೂ ಎಲ್ಲೋ ಬೆರಳೆಣಿಕೆಯಲ್ಲಿ ಕೆಲವೊಬ್ಬರು ಮನ್ಯಾಗ ಲ್ಯಾಂಡ್ ಫೋನ್ ಐತಿ ನೋಡ್ರಿ. ಇನ್ನು ಯಾರ್ಯಾರೆಲ್ಲ ಮನ್ಯಾಗ ಲ್ಯಾಂಡ್ ಫೋನ್ ಐತಿ, ಯಾರೆಲ್ಲ ಲ್ಯಾಂಡ್ ಫೋನ್ನ ಯೂಸ್ ಮಾಡ್ತೀರಿ ಅಂಥೇಳಿ ಕೆಳಗೆ ಕಮೆಂಟ್ ಮಾಡಿ ಹೇಳ್ರಿ. ಏನೋ ಒಂದು ರೀತಿ ಖುಷಿ. ಈ ಥರ ಬಟನ್ ಎಲ್ಲ ಪ್ರೆಸ್ ಮಾಡಿಬಿಟ್ಟು ದೊಡ್ಡ ಫೋನ್ನ ಕಿವಿಯಲ್ಲಿ ಇಟ್ಕೊಂಡು ಈ ಥರ ವಯರ್ ಎಲ್ಲ ಇರೋ ಫೋನ್ನ ಯೂಸ್ ಮಾಡೋಕ್ಕೆ ಏನೋ ಹಳೆ ಮೆಮೊರೀಸ್ ಎಲ್ಲ ಮರುಕಳಿಸ್ತಾ ಇರ್ತೈತಿ, ಹಳೆ ನೆನಪುಗಳು. ಸೊ ನನಗಂತೂ ಇಷ್ಟ ಈ ಥರ ಫೋನ್ ಒಳಗೆ ಮಾತಾಡೋದು. ಆದ್ರೆ ಈ ಥರ ಫೋನ್ ಒಳಗೆ ಮಾತಾಡ್ಕೊತ ಕುಂತ್ರೆ ಏನಾಗ್ತೈತಿ ಅಂದ್ರೆ ಫ್ರೆಂಡ್ಸ್, ಕೆಲಸ ಬಿಟ್ಟು ಅಲ್ಲೇ ಮಾತಾಡ್ಕೊತ ಕುಂದಿರ್ಬೇಕಾಗ್ತೈತಿ. ಮೊಬೈಲ್ ಯೂಸ್ ಮಾಡ್ಕೊತ ಮಾತಾಡಿದ್ವಿ ಅಂತಂದ್ರೆ ಕೆಲಸ ಮಾಡ್ಕೊತ ಮಾತಾಡ್ಬೋದು. ಸೊ ಅದೊಂದು ಬೆನಿಫಿಟ್ ಐತಿ ಮೊಬೈಲ್ನಾಗ ಮಾತಾಡೋದ್ರಿಂದ. ಓಕೆ ಫ್ರೆಂಡ್ಸ್, ಈಗ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡಕ್ಕಂತೀನಿ ನೋಡ್ರಿ. ಮಕ್ಕಳೆಲ್ಲ ಸ್ಕೂಲಿಂದ ಬಂದು ಟ್ಯೂಷನ್ಗೆ ಹೋಗಿ ತಿರುಗಿ ಮತ್ತು ಟ್ಯೂಷನಿಂದ ಬರೋ ಟೈಮ್ ಆಗೈತಿ. ಸೊ ನಾನು ಈಗ ದೇವ್ರಿಗೆ ದೀಪ ಹಚ್ಬೇಕು. ಅರಿವಿನ ಸ್ಕೂಲ್ ಯೂನಿಫಾರ್ಮ್ ತೊಳಿಬೇಕು. ಅಂದ್ರೆ ಇವತ್ತು ತೊಳನಿ ಅಂತಂದ್ರೆ ಇವತ್ತು ಮತ್ತು ನಾಳೆ ಸ್ವಲ್ಪ ಒಣಗ್ತಾವು ಮಂಡೇ ಅನ್ನೋಷ್ಟ್ರೊಳಗೆ. ನಾಳೆಗೆ ತೊಳೆದಾಕಿನಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಫ್ರೆಂಡ್ಸ್, ಇವಾಗ ಇಲ್ಲಿ ಬೆಳಗಾದಾಗ ಫುಲ್ ಮಳೆ ಸುರಿತಾನೆ ಇರ್ತೈತಿ. ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾ ಇರ್ತೈತಿ. ಮಾಡಂಕಾರ ಏಕಿರ್ತೈತಿ ಫ್ರೆಂಡ್ಸ್. ಬಿಸಿಲಂಕರ ಬೀಳಂಗನ ಇಲ್ಲ, ಅರಿವಂಕರ ಒಣಗಂಗನ ಇಲ್ಲ. ಸೊ ಒಂದಿನಂಕರ ಒಣಗು ಚಾನ್ಸ ಇಲ್ಲ. ಸೊ ಹಾಗಾಗಿ ಇವತ್ತನ ಈಗ ತೊಳೆದು ಹಾಕಬೇಕು ಅಂತ ಅನ್ಕೊಂಡೀನಿ. ಒಂದು ವಿಷಯದ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಈಗ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ. ಏನು ವಿಷಯಪ್ಪ ಅಂತಂದ್ರೆ, ಈಗಷ್ಟ ರೀಸೆಂಟಾಗಿ ನಮ್ಮ ಏರಿಯಾದಾಗ ಒಂದು ದೊಡ್ಡ ಘಟನೆನ ನಡೆದೈತೆ ಫ್ರೆಂಡ್ಸ್. ಇದು ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಿನ್ನೆ ಗೊತ್ತಾಗಿದ್ದು ಹಸ್ಬೆಂಡ್ಗೆ. ಅದು ಅಂದ್ರೆ ನಾವು ಹೆಚ್ಚದು ಹೊರಗೆ ಹೋಗಂಗಿಲ್ಲ ಮತ್ತು ಜನರ ಜೊತೆ ಅಷ್ಟು ಸಂಪರ್ಕ ಇರಂಗಿಲ್ಲ. ನಾವತ್ತು ನಮ್ಮ ಕೆಲಸ ಆಯಿತು ಅಂತ ಸೊ ಇಷ್ಟ ಇರ್ತೀವಿ. ನಿನ್ನೆ ಅಷ್ಟು ಹಸ್ಬೆಂಡ್ ಊಟ ಅದು ಮಾಡಿಕೊಂಡು ಸ್ವಲ್ಪ ನೈಟ್ ವಾಕ್ ಅದು ಮಾಡಕ್ಕೆ ಹೋಗಿದ್ರು. ಸೊ ಆ ಟೈಮ್ನಾಗ ಒಂದು ವಿಷಯ ತಿಳಿತು. ಅದು ಆ ವಿಷಯ ಕೇಳಂಕರ ಅಣಂಕರ ಮೈಯೆಲ್ಲ ಜುಮ್ ಅಂತು. ಸೊ ಇವಾಗಲೂ ನೆನೆಸ್ಕೊಂಡ್ರೆ ನಮಗೆ ಹಂಗೆ ಅನ್ಸಕ್ಕಂತೈತಿ. ಸೊ ಇದ್ರ ಬಗ್ಗೆನೇ ಸ್ವಲ್ಪ ನಿಮ್ಮ ಹತ್ರ ಮಾತಾಡೋಣ. ಸೊ ಇದ್ರ ಬಗ್ಗೆನೂ ನಿಮಗೂ ಸ್ವಲ್ಪ ಅವೇರ್ನೆಸ್ ಮೂಡ್ಸೋಣ ಅಂತೇಳಿ. ಏನಪ್ಪ ಅಂತಂದ್ರೆ ಅದ ಒಂದು ಇನ್ಸಿಡೆಂಟ್, ಕೆಟ್ಟ ಇನ್ಸಿಡೆಂಟ್ ಇದು. ಈ ಥರ ನಿಜಕ್ಕೂ ಯಾವ ಫ್ಯಾಮಿಲಿಗೂ ಆಗಬಾರ್ದು ಫ್ರೆಂಡ್ಸ್. ನೆನೆಸ್ಕೊಂಡ್ರೆ ಕಣ್ಣಾಗ ನೀರು ಬರ್ತೈತಿ. ಏನಂತಾರ, ನಿನ್ನೆ ಹಸ್ಬೆಂಡ್ ಬಂದು ಹೇಳಿದ್ರು ಆ ಇನ್ಸಿಡೆಂಟ್ ನಮ್ಮ ಏರಿಯಾದಾಗ ನಡೆದಿದ್ದು. ಕೇಳಂಕರ ಸಿಕ್ಕಾಪಟ್ಟೆ ಭಯ ಆಯಿತು. ನಿನ್ನೆ ರಾತ್ರಿ ಎಲ್ಲ
ಸರಿಯಾಗಿ ನಿದ್ದೆ ಇಲ್ಲ. ಮತ್ತು ಇವಾಗೂ ಮುಂಜಾನಿಂದನೂ ಅದ ಹೇಳಿರೋದನ್ನ ಪದೇ ಪದೇ ನೆನಪಾಗಕ್ಕಂತೈತಿ. ನಿಜಕ್ಕೂ ಈ ನಮ್ಮ ಏರಿಯಾದಾಗ ಆಗಿರೋದನ್ನ ನೋಡಿದ್ರೆ ಇಷ್ಟು ದಿನ ನಾನು TV ನ್ಯೂಸಲ್ಲಿ ಈ ಥರ ಕೇಳಿರ್ತಿದ್ದೆ. ಆದ್ರೆ ಇವತ್ತು ನಿನ್ನೆ ಇಲ್ಲೇ ನಮ್ಮ ಏರಿಯಾದಾಗನ ಆಗಿರೋ ಘಟನೆ ನಾನು ಕೇಳಿದೆ. ಏನಂದ್ರೆ ಫ್ರೆಂಡ್ಸ್, ಮನೆ ಒಳಗೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಗಂಡ ಹೆಂಡತಿ ಇಬ್ಬರು ಸತ್ತೋಗಿದ್ದಾರೆ ಅಲ್ಲೇ ಸ್ಪಾಟಲ್ಲೇ. ಮತ್ತು ಮಕ್ಕಳು ಕೂಡ ಮನೆಯಾಗನ ಇದ್ರಂತ. ಇದು ಆಗಿರೋದು ನೈಟ್ ಫ್ರೆಂಡ್ಸ್, ನೈಟ್ ಆಗಿರೋದು ಇದು. ನೈಟ್ ಅಂದ್ರೆ ನೈಟ್ ಎಲ್ಲ ಫುಲ್ಲು ಸಿಲಿಂಡರ್ ಎಲ್ಲ ಲೀಕೇಜ್ ಆಗೈತಿ. ಮತ್ತು ಬೆಳಗ್ಗೆ ಲೈಟ್ ಹಾಕಿದಾರ. ಸೊ ಅವಾಗ ಬ್ಲಾಸ್ಟ್ ಆಗೈತಿ. ಗಂಡ ಹೆಂಡತಿ ಇಬ್ಬರು ಸತ್ತೋಗಿದಾರ. ಮತ್ತು ಮಕ್ಕಳು ಏನೋ ಹಾಸ್ಪಿಟಲ್ ಎಲ್ಲ ಅಡ್ಮಿಟ್ ಆಗಿದಾರ ಅಂತ. ಫುಲ್ ಎಲ್ಲ ಮೈಯೆಲ್ಲ ಫುಲ್ ಗಾಯ ಆಗೈತಿ ಅಂತ. ಸೊ ನಿಜವಾಗ್ಲೂ ಹಂಗೆ ನೆನ್ಸ್ಕೊಂಡ್ರನ ಕರಳೆಲ್ಲ ಕಿತ್ಕೊಂಡು ಬರ್ತೈತಿ. ನಂಗೆ ಆ ಥರ ವಿಷಯ ಎಲ್ಲ ಕೇಳಿದಾಗ ನಿಜವಾಗ್ಲೂ ಭಯ ಆಗ್ತೈತಿ ಫ್ರೆಂಡ್ಸ್. ಒಂದು ರೀತಿ ಅಂಥದ್ದೆಲ್ಲ ನನಗೆ ವಿಷಯ ಕೇಳೋಕ್ಕಾಗಂಗಿಲ್ಲ. ಸೊ ಅದು ಹೆಂಗೆ ಲೀಕೇಜ್ ಆಯಿತೋ ಏನೋ, ಅವರು ಗ್ಯಾಸ್ ಆಫ್ ಮಾಡ್ಲಾರ್ದ ಮಕ್ಕೊಂಡಾರೋ ಅಥವಾ ಹೆಂಗೆ ಹೋಗೈತೋ ನನಗಂಕರ್ ಒಂದು ತಿಳಿಯವಲ್ದು. ಗ್ಯಾಸ್ ಅಂಕರ್ ಲೀಕೇಜ್ ಆಗೈತಿ ಫ್ರೆಂಡ್ಸ್. ಅದು ಕೆಳಗೆ ಆಫ್ ಮಾಡಿದಾರೋ ಅಥವಾ ಆಫ್ ಮಾಡಿದ್ರು ಲೀಕೇಜ್ ಆಗೈತೋ ಹೆಂಗಾಗೈತೋ ಏನೋ ತಿಳಿಯವಲ್ದು. ಸೊ ಒಟ್ನಲ್ಲಿ ಗ್ಯಾಸ್ ಲೀಕೇಜ್ ಆಗೈತೆ ಅನ್ನೋದು ಮಾತ್ರ ಗೊತ್ತಾಗೈತಿ. ಸ್ವಲ್ಪ ಹುಷಾರಾಗಿರ್ರಿ ಫ್ರೆಂಡ್ಸ್. ಮತ್ತು ಮನ್ಯಾಗ ಮಕ್ಳು ಇರ್ತಾರ ಅಂತಂದ್ರೆ ಗ್ಯಾಸ್ ಆಫ್ ಇದೆಯೋ ಆನ್ ಇದೆಯೋ ಒಂದ್ಸತಿ ಚೆಕ್ ಮಾಡ್ತಾ ಇರ್ರಿ. ಅವಾಗ ಗ್ಯಾಸ್ನ ಆನಲ್ಲಿ ಇಡಬೇಡಿ. ಅಡಿಗೆ ಆಗಿದ ಕೂಡಲೇ ಕೆಳಗಡೆ ಗ್ಯಾಸ್ ರೆಗ್ಯುಲೇಟರ್ ಏನಿರುತ್ತಲ್ಲ ಫ್ರೆಂಡ್ಸ್, ಅದನ್ನ ಆಫ್ ಮಾಡ್ರಿ. ಅವ್ರು ಆಫ್ ಮಾಡಿದಾರೋ ಇಲ್ವೋ ಅದು ಒಂದು ಇನ್ನೂ ಗೊತ್ತಾಗವಲ್ದು. ಆಫ್ ಮಾಡಿದ್ರೆ ಏನು ಲೀಕೇಜ್ ಆಗಂಗಿಲ್ಲ ಅಂತ ಅನ್ಕೊಂತೀನಿ. ಒಂದೊಂದು ಟೈಮ್ ಹೇಳಕ್ಕಾಗಂಗಿಲ್ಲ ಫ್ರೆಂಡ್ಸ್. ಆದರೂ ತುಂಬಿರೋ ಸಿಲಿಂಡರ್ ಏನಾದರೂ ಇತ್ತು ಅಂತ ಅಂದ್ರೆ ಮನೆ ಒಳಗೆ ಇಟ್ಕೋಬೇಡ್ರಿ. ಹೊರಗೇನಾದರೂ ಕಿಚನ್ ಗ್ಯಾಲರಿ ಹಿಂಗೇನಾದ್ರೂ ಇತ್ತು ಅಂದ್ರೆ ಸುಮ್ಮನೆ ಹೊರಗೆ ಇಟ್ಬಿಡ್ರಿ. ಮತ್ತು ಈಗಷ್ಟ ಮೊನ್ನೆರ ಗ್ಯಾಸ್ ಅವ್ರು ಬಂದ್ಬಿಟ್ಟು ಗ್ಯಾಸ್ ಸರ್ವೆ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಗ್ಯಾಸ್ ಎಲ್ಲ ಚೆಕ್ ಮಾಡಿದ್ದಾರೆ, ಎಲ್ಲರೂ ಲೀಕೇಜ್ ಆಗುತ್ತಾ ಏನೋ ಅಂತ ಹೇಳ್ಬಿಟ್ಟು 5 ವರ್ಷಕ್ಕೆ ಒಂದ್ಸತಿ ಚೆಕ್ ಮಾಡಕ್ಕೆ ಬರ್ತಾರಂತ, ಸರ್ವಿಸ್ ಮಾಡಕ್ಕೆ ಗ್ಯಾಸ್ ಅವರು. ಸೊ ಚೆಕ್ ಮಾಡಿಸಿದ್ವಿ, ಆ ಥರ ಏನೋ ಪ್ರಾಬ್ಲಮ್ ಇಲ್ಲ. ಈ ಅಂಕ ಫುಲ್ ಎಲ್ಲರೂ ಕೆಟ್ಟ ಹೆದರ್ ಬಿಟ್ಟಾರ ಫ್ರೆಂಡ್ಸ್. ಸೊ ಇದ್ರ ಬಗ್ಗೆ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಂಡ್ರೆ ಸೊ ನೀವು ಹುಷಾರಾಗಿರ್ಬೋದು ಅಂತೇಳಿ ಶೇರ್ ಮಾಡ್ಕೊಂಡಾಗಂತೀನಿ ನೋಡ್ರಿ. ಹುಷಾರಾಗಿರ್ರಿ ಫ್ರೆಂಡ್ಸ್. ಗ್ಯಾಸ್ ಅಂಕರ ಸಿಕ್ಕಾಪಟ್ಟೆ ಡೇಂಜರು. ಇಷ್ಟು ದಿನ ಬರೀ ಟಿವಿಯಲ್ಲಿ ನ್ಯೂಸಲ್ಲಿ ಈ ಥರ ಸುದ್ದಿನ ಕೇಳಿರ್ತಿದ್ದೆ. ಟಿವಿಯಲ್ಲಿ ನೋಡ್ಬಿಟ್ಟೆ ನಾನು ಹೆದರ್ಕೊಂತಿದ್ದೆ ಫ್ರೆಂಡ್ಸ್. ಇವಾಗ ಇಲ್ಲಿ ನಮ್ಮ ಸುತ್ತ ನಡೆದಿರೋ ಘಟನೆ ಇದು. ಭಾಳ ಅಂದ್ರೆ ಭಾಳ ಭಯ ಆಗ್ತೈತಿ. ಮತ್ತು ಇನ್ನೊಂದೇನಂದ್ರೆ ಕಿಚನ್ ಏನು ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಕಿಚನ್ ಅಲ್ಲಿ ಕಿಟಕಿ ಅದು ಇರೋಂತಹ ಮನೆಗಳನ್ನ ನೋಡ್ರಿ. ಬಾಡಿಗೆ ಮನೆಯವರು ಕೆಲವೊಂದು ಮನೆಗಳಲ್ಲಿ ಏನಾಗ್ತೈತೆ ಅಂದ್ರೆ ಫ್ರೆಂಡ್ಸ್, ಕಿಚನ್ ಒಳಗೆ ಕಿಟಕಿನ ಇರಂಗಿಲ್ಲ. ಸೊ ಕಿಟಕಿ ಇರುವಂತಹ ಮನೆನ ನೋಡ್ರಿ ಆಲ್ಮೋಸ್ಟು ಒಳ್ಳೇದು. ನಮ್ಮ ಮನೇಲಂತೂ ಸುತ್ತ ಎಲ್ಲ ಕಡೆನೂ ಕಿಟಕಿನ ಅದಾವು. ಸೊ ಅದೇ ರೀತಿ ತೊಂದರೆ ಇಲ್ಲ. ಮತ್ತು ಕಿಚನ್ದು ಕಿಟಕಿ ಯಾವಾಗಲೂ ಓಪನ್ ಇಡ್ರಿ ಅಂತ ಹೇಳ್ತೀನಿ. ನಾವಂತೂ ಕಿಚನ್ದು ಕಿಟಕಿ ಓಪನ್ನ ಇಟ್ಟಿರ್ತೀವಿ. ನೈಟ್ ಟೈಮ್ ಸ್ವಲ್ಪ ಅಷ್ಟ ಮುಚ್ಚಿರ್ತೀವಿ, ಒಳಗೆ ಇಲಿ ಅದು ಬರ್ತಾವ ಅಂಥೇಳಿ. ಸೊ ನೋಡ್ರಿ, ಗ್ಯಾಸ್ ಎಲ್ಲ ನೈಟ್ ಎಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ಟೈತಿ. ಬೆಳಗ್ಗೆ ಎದ್ದು ಲೈಟ್ ಹಾಕಿದಾಗ ಬ್ಲಾಸ್ಟ್ ಆಗಿಬಿಟ್ಟೈತಿ. ಗಂಡ ಹೆಂಡತಿ ಇಬ್ಬರು ತೀರೋಗಿದಾರ ಅಂತ. ಸೊ ವಿಷಯ ಕೇಳಂಕರ ನಿಜ ಭಯ ಆಯಿತು. ಇದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರ್ತೈತಿ ಫ್ರೆಂಡ್ಸ್. ಆದರೂ ಪದೇ ಪದೇ ಸ್ವಲ್ಪ ಎಚ್ಚರಿಸ್ತಾ ಇದ್ರ ಎಚ್ಚೆತ್ಕೊಂತಾರ. ಇದು ಕೂಡ ನಮ್ಗೆ ಗೊತ್ತಿತ್ತು. ಸೊ ಇವಾಗ ನಮ್ಮ ಏರಿಯಾದಲ್ಲೇ ಇಲ್ಲೇ ಸುತ್ತ ನಡೆದಿರೋದ್ರಿಂದ ಮತ್ತೆ ಎಚ್ಚೆತ್ಕೊಂತ ಇದ್ದೀವಿ. ಸೊ ಮತ್ತಷ್ಟು ಹುಷಾರಾಗ್ತೀವಿ. ಈ ಗ್ಯಾಸ್ ಸಿಲಿಂಡರ್ ಒಳಗ ಎಷ್ಟೇ ಎಚ್ಚರಿಕೆ ಇದ್ರೂ ಕೂಡ ಕಡಿಮೆನ ಫ್ರೆಂಡ್ಸ್. ನೈಟ್ ಅದು ಮಲಗಬೇಕಾದ್ರೆ ಒಂದ್ಸತಿ ಗ್ಯಾಸ್ನ ಚೆಕ್ ಮಾಡ್ರಿ, ಆಫ್ ಮಾಡಿದೀವೋ ಇಲ್ವೋ ಕೆಳಗ ಗ್ಯಾಸ್ ರೆಗ್ಯುಲೇಟರ್. ಇನ್ನ ಕೆಲವ್ರು ಏನ್ ಮಾಡ್ತಾರ ಅಂದ್ರೆ ಫ್ರೆಂಡ್ಸ್, ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಂಗನ ಇಲ್ಲ. ಎಷ್ಟೋ ಅಕ್ಕಪಕ್ಕ ಮನೆಯವ್ರದ್ದು ನಾನು ನೋಡೇನಿ. ನಾವು ಅದ್ರ ಡೈಲಿ ಅಡುಗೆ ಕೆಲಸ ಎಲ್ಲ ಮುಗಿದಾದ್ಮ್ಯಾಗ ನೈಟ್ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿಬಿಟ್ಟು ಮಕ್ಕೊಂತೀನಿ. ನಾನು ಇದನ್ನ ಮಾತ್ರ ಮಿಸ್ ಮಾಡಂಗಿಲ್ಲ. ಕಿಚನ್ ಕೆಲಸ ಮುಗ್ದಿದ ಕೂಡಲೇ ಕಿಚನ್ ಕೌಂಟರ್ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಕ್ಲೀನ್ ಮಾಡಿದ ಕೂಡಲೇ ಬಾಂಡೆ ಎಲ್ಲ ತಿಕ್ಕಿದ ಕೂಡಲೇ ಗ್ಯಾಸಿಂದ ಅಡುಗೆ ಕೆಲಸ ಎಲ್ಲ ಮುಗೀತು ಅಂತಂದ್ರೆ ಲಾಸ್ಟ್ ಒಂದ್ಸತಿ ಚೆಕ್ ಮಾಡ್ತೀನಿ, ಆಫ್ ಮಾಡಿನ ಮಲಗ್ತೀನಿ. ಮತ್ತು ಕಿಟಕಿ ಸ್ವಲ್ಪ ಓಪನ್ ಮಾಡಿಟ್ಟು ಕಿಚನ್ದು ಡೋರ್ನ ಕ್ಲೋಸ್ ಮಾಡಿ ಮಲ್ಕೊಂತೀವಿ. ಗ್ಯಾಸ್ ಅಕಸ್ಮಾತ್ ಲೀಕೇಜ್ ಆದ್ರೂ ಕೂಡ ಆ ಕಡೆನ ಕಿಟಕಿಂದನ ಪಾಸ್ ಆಗ್ತೈತಿ ಅಂಥೇಳಿ. ಮತ್ತು ಎಲ್ಲಾದ್ರೂ ಹೊರಗೆ ಹಿಂಗೆ ಊರಿಗೆ ಹೋಗ್ತೀರಿ ಅಂತಂದ್ರೆ ತಪ್ಪದೇನ ಗ್ಯಾಸ್ ರೆಗ್ಯುಲೇಟರ್ ಆಫ್ ಮಾಡಿಬಿಟ್ಟು ಕಿಟಕಿನ ಓಪನ್ ಮಾಡಿಟ್ಟು ಹೋಗ್ರಿ. ಸೊ ಇದರಿಂದ ಈ ಥರ ದೊಡ್ಡ ಅಪಾಯ, ಸೊ ಈ ಥರ ದೊಡ್ಡ ಅಪಾಯದಿಂದ ನಾವು ಪಾರಾಗ್ಬೋದು. ಇಲ್ಲ ಅಂತಂದ್ರೆ
ಫ್ಯಾಮಿಲಿ ಎಲ್ಲರನ್ನೂ ನಾವು ಕಳ್ಕೊಬೇಕಾಗ್ತೈತಿ. ಹಂಗೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಕೈಕಾಲೆಲ್ಲ ನಡುಕ್ತಾವು, ಮೈ ಎಲ್ಲ ನಡುಕ್ತೈತಿ. ನನಗೆ ಈ ಥರ ಸುದ್ದಿ ಎಲ್ಲ ಕೇಳಿದ್ರೆ ಆಗಂಗಿಲ್ಲ ಫ್ರೆಂಡ್ಸ್. ಹಂಗೆ ಸುಮ್ಮನೆ ಜಸ್ಟ್ TV ಒಳಗೆ ನ್ಯೂಸ್ ಒಳಗೆ ನೋಡಿದ್ರೂ ನನಗೆ ಕೈಕಾಲು ನಡುಕ್ತಾವು. ಈ ಥರ ನ್ಯೂಸ್ ಎಲ್ಲ ನಮ್ಗೆ ಕೇಳಿದ್ರೆ ಆಗಿ ಬರಂಗಿಲ್ಲ. ಸೊ ನಿಮಗೂ ಕೂಡ ಇನ್ನೊಂದು ಸ್ವಲ್ಪ ನಿಮ್ಮನ್ನು ಎಚ್ಚರಿಸೋಣ ಅಂಥೇಳಿ ಸೊ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ. ಸೊ ನನ್ನ ಎಲ್ಲ ವ್ಯೂವರ್ಸ್ ಯಾರೆಲ್ಲ ಈ ವ್ಲಾಗ್ನ ನೋಡಕಂತೀರೋ ಸೊ ಪ್ರತಿಯೊಬ್ಬರು ಕೂಡ ಎಚ್ಚೆತ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದು ಮಕ್ಕಳನ್ನ ಟ್ಯೂಷನ್ದಾಗ ಕರ್ಕೊಂಬರಕ್ಕೆ ಅಂತೇಳಿ ಹೋಗಿದ್ದಾರೆ. ಸೊ ನಾನು ಇವಾಗ ಹೋಗಿ ಅರ್ವಿನ್ ಯೂನಿಫಾರ್ಮ್ನ ತೊಳೆದು ಹಾಕ್ತೀನಿ, ಮತ್ತು ಸಾಕ್ಸು ಕೂಡ ತೊಳೆದು ಹಾಕಬೇಕು. ಯೂನಿಫಾರ್ಮ್ ಏನೋ ಜಲ್ದಿ ಒಣಗ್ತಾವು, ಆದರೆ ಸಾಕ್ಸನ್ನ ಜಲ್ದಿ ಒಣಗಂಗಿಲ್ಲ. ಸೊ ಅವನ್ನ ಫಸ್ಟ್ ಇವಾಗಲ ತೊಳೆದು ಹಾಕಿದ್ನಿ ಅಂತಂದ್ರೆ ಸೋಮವಾರ ಅನ್ನೋಷ್ಟೊತ್ತಿಗೆ ಒಣಗ್ತಾವು. ಸೊ ಇದೊಂದು ಪ್ರಾಬ್ಲಮ್ ನೋಡ್ರಿ, ಮಳೆಗಾಲ ಚಲೋ ಆತಂದ್ರೆ ಅರ್ಬಿ ಒಣಗಿಸ್ಕೊಳ್ಳೋದ ಒಂದು ದೊಡ್ಡ ಏನಂತಾರೆ ಟಾಸ್ಕ್ ಅಂತಾನೆ ಹೇಳ್ಬೋದು ನಮ್ಮ ಹೆಣ್ಮಕ್ಳಿಗೆ.